ಸ್ನೇಹಿತರೆ, ಫೋಕಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಅತಿಥಿ 10 ವರ್ಷದ ಪುಟ್ಟ ಬಾಲಕಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಸಾಧನೆ ಮಾಡಿರುವಂತಹ ಹೆಣ್ಮಗಳು ನಮ್ಮ ಆಫೀಸಲ್ಲಿ ಬಂದಿದ್ದಾಳೆ. ಅವ್ರನ್ನ ನಿಮ್ಮ ಜೊತೆ ಎಲ್ಲರನ್ನು ಭೇಟಿ ಮಾಡಿಸಿ ಅವರ ಕುಟುಂಬದವರ ಜೊತೆ ಮಾತಾಡಿಸುವಂಥ ಕಾರ್ಯಕ್ರಮ ನಾವು ಫೋಕಸ್ ಚಾನಲ್ನ ಮುಖಾಂತರ ಮಾಡ್ತಾಯಿದ್ದೀವಿ. ಈ ಹುಡುಗಿ ಅಂಥದ್ದು ಅದ್ಭುತ ಸಾಧನೆ ಏನು ಮಾಡಿದ್ದಾಳೆ ಅನ್ನೋದು ಅವರ ಕುಟುಂಬವನ್ನು ತೋರಿಸಿ ಅವರ ಹತ್ರ ಮಾತಾಡುವಂಥ ಪ್ರಯತ್ನ ಫೋಕಸ್ ಚಾನಲ್ನ ಮಾಡುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಮಾನಸ್ವಿ ಅನ್ನೋ ಹುಡುಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದಾಳೆ ಮಿರರ್ ರೈಟಿಂಗಲ್ಲಿ. ಇದು ಹೇಗೆ ಪ್ರೇರಣೆ ಆಯಿತು ನಿಮ್ಮ ಮಗಳಿಗೆ? ಸ್ವಲ್ಪ ಅವಳಿಗೆ ಫಸ್ಟ್ ಅವ್ರ ತಂದೆಯಿಂದನೇ ಇನ್ಸ್ಪಿರೇಷನ್ ಇದೆ. 2022 ಅಲ್ಲಿ ಅವ್ರ ತಂದೆನೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೋಲ್ಡ್ ಮೆಡಲಿಸ್ಟು. ಸೊ ಇವಳು 2023 ನನ್ನ ಮಗಳು ತೊಗೊಂಡಿದ್ದಾಳೆ. ಸೊ ನನಗೆ ತುಂಬ ಪ್ರೌಡ್ ಇದೆ. ನಮ್ಮ ಮನೆಯಲ್ಲೇ ಇಬ್ಬರೂ ಬಂದಿದ್ದಾರೆ ಅಂದರೆ ಇಟ್ಸ್ ಅ ಗ್ರೇಟ್ ಟ್ಯಾಲೆಂಟ್ ಆ್ಯಕ್ಚುಲಿ. ಸೊ ಖುಷಿ ಇದೆ ನನಗೆ ಇಬ್ಬರು ಮಾಡಿರೋದು. ನನ್ನ ಮಗಳು ಮಿರರ್ ರೈಟಿಂಗ್ ಮಾಡಿದ್ದಾಳೆ. ಅದೇ ಅವ್ರ ತಂದೆ ಮಾಡಿರೋದ್ರಿಂದ ನಾನು ಏನಾದರೂ ಸಾಧನೆ ಮಾಡಬೇಕು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವಳದು ಒಂದು ಪೇಜ್ ಬರಬೇಕು ಅನ್ನೋ ಒಂದು ಪ್ರೇರಣೆ ತಗೊಂಡು ಟ್ರೈ ಮಾಡಿದ್ದಾಳೆ. ಸಕ್ಸೀಡ್ ಆಗಿದೆ. ಸೊ ಇವತ್ತಿನ ದಿನ ನಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಎಷ್ಟು ದಿನಗಳ ಶ್ರಮ? ಅವಳು ಆಲ್ಮೋಸ್ಟ್ 15 days ಟ್ರೈ ಮಾಡಿದ್ದಾಳೆ, ಪ್ರಾಕ್ಟೀಸ್ ಮಾಡಿದ್ದಾಳೆ. ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ದಾಳೆ, ಕಷ್ಟಪಟ್ಟಿದ್ದಾಳೆ. ಸೊ ಈಸಿಯಾಗಿ ಏನು ಸಿಗಲ್ಲ ಆ್ಯಂಡ್ ಎಲ್ಲರಿಗೂ ಬರಲ್ಲ ಟ್ಯಾಲೆಂಟು. ಖುಷಿ ಇದೆ ನನ್ನ ಮಗಳು ಮಾಡಿರೋ ಸಾಧನೆಗೆ. ಬಿಕಾಸ್ ಅವಳು ಈಗ ಓನ್ಲಿ 10 years ಓಲ್ಡ್. ಅವಳ ಏಜಿಗೆ ಅವಳು ಮಾಡಿರೋದು ಒಂದು ದೊಡ್ಡ ವಿಷಯ. ಆಡುವಂಥ ವಯಸ್ಸು ಅದೇ, ಅವಳ ಏಜಿಗೆ ಅವಳು ಮಾಡಿರೋದೇ 5th standard ಓದ್ತಿರೋ ಮಗು ಇಷ್ಟು ಮಾಡಿದ್ರೆ ಅವಳೇ ಟ್ಯಾಲೆಂಟ್ ಮಾಡಬೇಕು ಅಂತ ಒಂದು ಹೊರಗೆ ಬಂದಿದೆ ಟ್ಯಾಲೆಂಟ್. ಅದೇ ಖುಷಿ ಸರ್. ಅರ್ಜುನ್ ಅವರು ನೀವು ಆಲ್ರೆಡಿ ಒಂದು ರೆಕಾರ್ಡನ್ನು ನೀವು ಮಾಡಿದ್ದೀರಾ. ಬಟ್ ನಿಮ್ಮ ಮಗಳಿಗೆ ಹೇಗಿದು ಪ್ರೇರಣೆ ಆಯಿತು? ಈ ಮಿರರ್ ರೈಟಿಂಗ್ ಅನ್ನೋ ಕಾನ್ಸೆಪ್ಟ್ ಭಾಳ ಜನಕ್ಕೂ ಗೊತ್ತಿಲ್ಲ. ಏನಿದು ಕರೆಕ್ಟಾಗಿ? ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ಅಂತ. ನನಗೆ 2022 ಅಲ್ಲಿ ನನಗೆ ಚಿಕ್ಕ ಗಣಪತಿ ಮಾಡಬೇಕು ಪುನೀತ್ ರಾಜ್ಕುಮಾರ್ ಮಾಡಿರೋದ್ರಿಂದ ಅದಕ್ಕೆ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಡೆಯಿಂದ ಮೆಡಲ್ ಬಂದಿತ್ತು. ಇವಳು ಅದೇ ಥರನೇ ಏನಾದರೂ ಪಾಪ ನೀನು ಮಾಡಿದ್ಯಾ, ನಾನು ಏನಾದರೂ ಮಾಡಬೇಕು ಅನ್ನೋದು ಕೇಳಿದಾಗ ಆಡಮ್ಮ ಅದರಲ್ಲಿ ಏನಿದೆ ಅಂತ ಹೇಳಿದಾಗ ನಂದು ಒಂದು ಅವಳಷ್ಟು ಅವರೇ ಏನಾದರೂ ಒಂದು ನಾನು ಮಾಡೋದ್ರಲ್ಲೇ ನನ್ನ ಟ್ಯಾಲೆಂಟಲ್ಲೇ ತೊಗೋಬೇಕು ಅಂತ ಹೇಳಿಬಿಟ್ಟು ಬರೆಯೋದ್ರಲ್ಲೇ ಒಂದು ಮಿರರ್ ರೈಟಿಂಗ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾಳೆ. ತೋರಿಸಿದಾಗ ನನಗೆ ಖುಷಿ ಅನಿಸ್ತು, ಪರವಾಗಿಲ್ಲ ಮಾಡ್ತಾರೆ ಅಂತ. ಅವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ನಾವು ಅಪ್ಲೈ ಮಾಡಿದಾಗ ಅವರು ಸಕ್ಸಸ್ಫುಲ್ಲಾಗಿ ಎಷ್ಟು ದಿನಗಳ ಪ್ರೋಸೆಸ್ ಆಗಿದ್ದಲ್ಲ? ಒಂದು 15 ದಿವಸದಿಂದ ಇವರು ಕಲಿತಾ ಇದ್ಲು. ಆಮೇಲೆ ಅದೆಲ್ಲ ನಮಗೆ ಇದೆಲ್ಲ ಇಷ್ಟವರೆಗೂ ಮೆಡಲ್ ಬರೋದಕ್ಕೆ ಒಂದು 2.5 to 3 months ಆಯಿತು. ಓಕೆ, 3 months ಆಯಿತು. ಆದರೆ ನಮ್ಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ನಮಗೆ ವಿಶ್ವಕರ್ಮ ಸಮಾಜದವರು ಇಲ್ಲೋರು ಕರ್ಕೊಂಡು ನೋಡಿ ನಮ್ಗೆ ಇಷ್ಟು ಸನ್ಮಾನ ಮಾಡ್ತಾ ಇರೋದು ತುಂಬ ಖುಷಿ, ಗುರುತಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಹೇಳೋದು ಇಷ್ಟೇ, ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಹೊರಗಡೆ ಹಾಕ್ಬೇಕು. ಎಲ್ಲ ಈ ಥರ ಮಕ್ಕಳಲ್ಲೂ ಒಂದೊಂದು ಮಕ್ಕಳಲ್ಲೂ ಟ್ಯಾಲೆಂಟ್ ಇರುತ್ತೆ. ಆ ಮಕ್ಕಳನ್ನ ಹೊರಗಡೆ ತೆಗೆದು ಪೇರೆಂಟ್ಸ್ ಅನ್ನೋರು ಇದು ಮಾಡಿದಾಗ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಇದ್ದೇ ಇರುತ್ತೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಅದು ಮಾಡ್ಬೋದು, ಖಂಡಿತ ಮಾಡ್ಬೋದು. ನಿಮ್ಮ ಮಗಳಿಗೆ ನಿಮ್ಮಿಂದ ಭಾಳಷ್ಟು ಪ್ರೋತ್ಸಾಹ ಸಿಕ್ಕಿದೆ. ಇಲ್ಲಾಂದರೆ ಇಂಥ ಅಚೀವ್ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಹೇಗಿತ್ತು ಕೊಟ್ಟು? ನಿಮ್ಮ ಮಗ ತಂದೆ ತಾಯಿಯ ಸಪೋರ್ಟ್ ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಅವರಿಂದನೂ ನಾನು ರೆಕಾರ್ಡ್ ಮಾಡಲು ಸಾಧ್ಯವಾಗಿತ್ತು. ಮತ್ತು ಅವರಿಂದನೇ ನನಗೆ ತುಂಬ ಹೆಲ್ಪ್ ಆಯಿತು. ಬಂದಿದೆ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟು ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಇದು ಗಿಫ್ಟು ನನ್ನಿಂದ. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ? ವರ್ಲ್ಡ್ ರೆಕಾರ್ಡ್ ಮಾಡಬೇಕು. ಇದ್ರಲ್ಲೇನಾ ಬೇರೆ ಏನಾದರೂ ಇನ್ನೊಂದೇನಾದರೂ ಒಂದು ಹೊಸದಾಗಿ ಕಂಡುಹಿಡಿದು ನೀನು ಸಾಧನೆ ಮಾಡ್ತೀಯಾ? ಮಿರರ್ ರೈಟಿಂಗ್ ಅಲ್ಲೇನಾ ಬೇರೆ ಹೊಸದಾಗಿ ಏನಾದರೂ ಮಾಡ್ತೀಯ? ನಿಮ್ಮ ಥರ ಮಕ್ಕಳಿಗೆ ನೀನೇನಾದ್ರು ಹೇಳಕ್ಕೆ ಬಯಸ್ತೀಯಾ? ಎಲ್ಲರೂ ಟ್ರೈ ಮಾಡಿ, ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಆಗುತ್ತೆ. ಹಾರ್ಡ್ ವರ್ಕ್ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಹಾರ್ಡ್ ವರ್ಕ್ ಮೇಕ್ಸ್ ದ ಪರ್ಸನ್ ಪರ್ಫೆಕ್ಟ್. ಎಸ್, ನೋಡಿದ್ರೆ ಎಷ್ಟು ಒಳ್ಳೆಯ ಮಾತು ಹೇಳಿದ್ರು ಹುಡುಗಿ. ಭಾಳಷ್ಟು ಸ್ಕೂಲಲ್ಲಿ ಚೆನ್ನಾಗಿ ಕೋಚಿಂಗ್ ಸಿಗ್ತಾ ಇದೆ ಅನ್ಸುತ್ತೆ ನಿಮಗೆ. ಒಳ್ಳೆ ಟ್ರೈನಿಂಗು ಸ್ಕೂಲಿಂದಾನೇ ಬೆಳಿಬೇಕು. ಹಾಗೂ ಮನೆಯಿಂದ ಕೂಡ ಈ ರೀತಿಯಾದ ಒಂದು ತರಬೇತಿಯನ್ನು, ಅವರಿಗೆ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡ್ತಾರೆ ಅಂತ ಇದೊಂದು ಒಳ್ಳೆ ಎಕ್ಸಾಂಪಲ್ ಅಂತ ನನಗೆ ಅನಿಸುತ್ತೆ. ಹಾಗೆ ಸರ್, ನೀವು ಒಂದೆರಡು ಮಾತು ಮಾತಾಡಿ ಸರ್. ನಮ್ಮ ಕರೆದು ಸನ್ಮಾನಿಸಿರುವ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ.
ನೋಡಿ ಇಂಥ ಪುಟ್ಟ ಪುಟ್ಟ ಮಕ್ಕಳು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ನಮ್ಮ ಸಮಾಜದಲ್ಲಿ ಈ ಥರ ಪ್ರತಿಭಾವಂತರು ಇದ್ದಾರೆ ಅಂತ ಹೇಳ್ಕೊಂಡು ಹೋದರೆ ಎಷ್ಟೋ ಜನನ ಗುರುತಿಸಿ ಅವರ ಅಭಿವೃದ್ಧಿ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನೀವು ಗುರುತಿಸಿ ಮತ್ತು ಮಕ್ಕಳಲ್ಲಿರುವಂಥ ಈ ಥರ ಚೈತನ್ಯವಂತ ಕೆಲಸಗಳನ್ನು ಗುರುತಿಸ್ತಾ ಹೋದರೆ ಮಕ್ಕಳು ನಾಳೆ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗ್ತಾರೆ. ನಮ್ಮ ಸಮಾಜದಲ್ಲಿ ಇದು ನಾವು ಮಾಡಬೇಕು. ಸ್ವರ್ಣಕಾರರಾಗಲಿ, ವಿಶ್ವಕರ್ಮರಾಗಲಿ,